ಬೆಂಗಳೂರು ಟು ಏನ್ ಲದಾಖ್ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ಆ ಡೇಟ್ ಬಂದಾಗಿದೆ. ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಆಗಸ್ಟ್ 1ನೇ ತಾರೀಕು ಹೊರಟಿದ್ದೀನಿ, ಶನಿವಾರ. ಜರ್ನಿ ಸ್ಟಾರ್ಟ್ ಮಾಡ್ತಿರೋದು ವಿಧಾನಸೌಧ ಇಂದ. ಬೆಳಗ್ಗೆ ಮನೆ ಒಂದು 5 ಗಂಟೆಗೆ ಬಿಡ್ತೀನಿ, ಒಂದು 6 ಗಂಟೆ ಅಷ್ಟರಲ್ಲಿ ಅಲ್ಲಿ ತಲುಪ್ತೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಓವರಾಲ್ ಆಗಿ ಈ ತರ ಇದೆ. ಹೋಗಕ್ಕಿಂತ ಮುಂಚೆ ನೀಟಾಗಿ ಒಂದ್ಸತಿ ವಾಶ್ ಮಾಡ್ಬಿಡೋಣ, ಮತ್ತೆ ನನ್ನ ಪ್ರಿಪರೇಷನ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಗಾಡಿ ಬಗ್ಗೆ ಏನಿಲ್ಲ, ಡಾಕ್ಯುಮೆಂಟ್ಸ್ ಎಲ್ಲಾನು ಪ್ರಾಪರ್ ಆಗ್ಬಿಟ್ಟಿದೆ. ಹಾಗೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಹಾಗೆ ನೋಡ್ಬೋದು ಸ್ಟಿಕ್ಕರ್ ಎಲ್ಲ ಕಟ್ ಮಾಡಿ. ಓವರಾಲ್ ಆಗಿ ನಿಮಗೆ ಆಲ್ರೆಡಿ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲ ಐಡಿಯಾ ಬಂದಿರುತ್ತೆ. ಸೊ ನಂದು ವೈಟ್ ಬೋರ್ಡ್ ಗಾಡಿ ಆಗಿರುತ್ತೆ, ಹಂಗಾಗಿ ಇನ್ಶೂರೆನ್ಸ್ ಸಿಕ್ತು. ಬೇರೆ ಇನ್ಶೂರೆನ್ಸ್ ಮಾಡ್ಕೊಂಡೆ. ಹಳೆ ನಂದೇನು ಕಮರ್ಷಿಯಲ್ ಇನ್ಶೂರೆನ್ಸ್ ಇತ್ತಲ್ವಾ, ಅದು ಹೋಯ್ತು. ಅದು ಆಗಿಲ್ಲ. ಅವ್ರು ಎಷ್ಟು ಹೇಳಿದ್ರು, ರಿಕ್ವೆಸ್ಟ್ ರೈಸ್ ಮಾಡಿದ್ರು ಕೂಡ ಆಗಿಲ್ಲ. ಮತ್ತೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಾನೇ ಮಾಡ್ಕೊಂಡೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ತಿಳಿಸ್ಕೊಡ್ತೀನಿ ಯಾವ ತರ ಇದೆ ನನ್ನ ಪ್ರಿಪರೇಷನ್ ಅಂತ ಅಂದ್ಬಿಟ್ಟು. ಟಡಾ, ಏನೇ ಅಕ್ಕಪಕ್ಕ ಏನಿದ್ರು ಕೂಡ ಅವಾಯ್ಡ್ ಮಾಡಿ. ಸೊ ಓವರಾಲ್ ಆಗಿ ಈ ತರ ಇರೋದು. ಇದನ್ನ ನೋಡ್ತಾ ಇದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗೋ ತರ ಇದೆ ಅಲ್ವಾ. ಸೊ ಏನೆಲ್ಲ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಜೆರಿಕೇನು ಇದೊಂದು ಬೈ ಮಾಡಿದೆ ನಾನು, ಸ್ವಲ್ಪ ಚೆನ್ನಾಗಿರೋದು ಇದು. ಮತ್ತೆ ಫೈರ್ ಎಕ್ಸ್ಟೆನ್ಷನ್ನು, ಟೆಂಟು, ಟಾರ್ಪಲು, ಅದೊಂದು ಎಕ್ಸ್ಟ್ರಾ ಶೂ ತಗೊಂಡೆ. ಆಮೇಲೆ ಗೇರ್ ಕೇಬಲ್ ಎಲ್ಲ ತಗೊಂಡಿದ್ದೀನಿ ಗಾಡಿಗೆ. ಮತ್ತು ನನ್ನ ಹತ್ರ ಹಳೆ ಟೂಲ್ಸ್ ಇದೆ, ಅದೆಲ್ಲ ಇದೆ. ಹಾಗೆ ಪಂಚರ್ ಕಿಟ್ಟು, ಮತ್ತು ಸ್ಪ್ಯಾನರ್ ಒಂದು ಸೆಟ್ ತಗೊಂಡೆ. ಮತ್ತು ಇದು ಯೋಗ ಮ್ಯಾಟು ಮನ್ಕೊಳಕ್ಕೆ, ಟೆಂಟ್ ಏನಾದರೂ ಯೂಸ್ ಮಾಡಿದ್ರೆ ಅದಕ್ಕೋಸ್ಕರ. ಮತ್ತು ಇದೊಂದು ಟಾರ್ಪಲ್ ಎತ್ಕೊಂಡು ಹೋಗ್ತೀನಿ. ಇದೊಂದು 10 ವರ್ಷ ಆಗಿಬಿಟ್ಟಿದೆ. ಮನೆ ಕಟ್ಟಬೇಕಾದ್ರೆ ತಗೊಂಡಿದ್ದೆ ಟಾರ್ಪಲು. ಇದು ಸೈಡ್ ಕಟ್ಟರು, ವಾಶ್ ಮಾಡಿ ಇಟ್ಟಿರೋದು. ಹಾಗೆ ಮೆಡಿಸನ್ ಇದೆ ಇದರೊಳಗಡೆ. ಮೆಡಿಸನ್ ಬಂದುಬಿಟ್ಟು ಸ್ವಲ್ಪ ಡೆಟಾಲು, ಡೈಮೋಕ್ಸು, ಮತ್ತು ಏನಿದು ಎಲೆಕ್ಟ್ರಲ್ ಪೌಡ್ರು, ಸ್ವಲ್ಪ ಇಲ್ಲೆಲ್ಲ ಇದೆ ಬರೆದಿದ್ದೀನಿ. ಕೋಲ್ಡ್ ಏನಾದರೂ ಆಯಿತು ಅಂದರೆ, ಶೀತಕ್ಕೆ ಎಮರ್ಜೆನ್ಸಿ ಬಂದರೆ, ಆಮೇಲೆ ಸೊಳ್ಳೆ ಕಚ್ಚುತ್ತೆ ಅಂತ ಅಂದ್ಬಿಟ್ಟು ಓಡಮಸ್ಸು ಒಳಗಡೆ ನೋಡ್ಕೊಂಬಿಟ್ರೆ ಹಂಗೆ. ಮೆಡಿಸನಲ್ಲಿ ಇದೆಷ್ಟು, ಇದೊಂದು ಲೈಟ್ನ ನಾನು ನನ್ನ ಹಳೆ ಗಾಡಿಗೆ ಫಿಟ್ ಮಾಡಿಸೋಣ ಅಂತ ತರಿಸಿದ್ದೆ, ಬಟ್ ಇದು ಯೂಸ್ ಮಾಡಿಲ್ಲ. ಇದನ್ನು ಕ್ಯಾರಿ ಮಾಡ್ತೀನಿ. ಗಾಡಿಗೇನು ನಾನು ಸದ್ಯಕ್ಕೆ ಫಿಟ್ ಮಾಡ್ತಾ ಇಲ್ಲ. ಆಮೇಲೆ ಗ್ಯಾಜೆಟ್ಸ್ ಏನು ಜಾಸ್ತಿ ಇಲ್ಲ. ಇದೊಂದು ನಂದು ಇನ್ಸ್ಟಾ 360 ಕ್ಯಾಮ್ರಾ ಇದೆ. ಮತ್ತು ಮೇಯ್ನಾಗಿ ನಾನು ಶೂಟ್ ಮಾಡೋದು ಯಾವುದ್ರಲ್ಲೇ ಅಂತಂದರೆ, ನನ್ನ ಐಫೋನ್ ಏನು ನೀವು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಲ್ಲ, ಇದರಲ್ಲೇ ನಾನು ಆದಷ್ಟು ಶೂಟ್ ಮಾಡೋದು. ಮತ್ತು ಇದೊಂದು ಚೆಸ್ಟು, ಮತ್ತು ಇದರಲ್ಲೊಂದು ಏನಂತಾರದು, ಚೆಸ್ಟ್ ಮೌಂಟ್ ಏನಂತಾರಲ್ಲ, ಅದು ಸ್ವಲ್ಪ ಐಟಮ್ಗಳಿದ್ದಾವೆ ಇದರಲ್ಲಿ. ವೈರು ಪೈರು ಸಣ್ಣ ಪುಟ್ಟ ಸ್ಟೋರೇಜ್ಗೋಸ್ಕರ ಸ್ವಲ್ಪ ಡಿವೈಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದಿಷ್ಟು. ಮತ್ತು ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಎಲ್ಲ ಇದೆ. ಮತ್ತು ಅದೊಂದು ಟಾರ್ಪಲ್ ತಗೊಂಡೆ, ಏನಕ್ಕಾದರೂ ಎಮರ್ಜೆನ್ಸಿ ಬಂದರೆ, ಸಪೋಸ್ ಏನಾದರೂ ಮಳೆ ಜಾಸ್ತಿ ಏನಾದರೂ ಬಂದುಬಿಟ್ರೆ ಗಾಡಿ ಮೇಲೆ ಹಾಕ್ಕೋಬೋದು ಅಂತ ಅಂದ್ಬಿಟ್ಟು. ಗಾಡಿದು ಕವರ್ ಕೂಡ ಇದೆ, ಅದು ತೋರಿಸ್ಕೊಡ್ತೀನಿ. ಇದೊಂದು ಸ್ಲೀಪಿಂಗ್ ಬ್ಯಾಗ್, ಇದು ತಗೊಂಡೆ ನಾನು ಆನ್ಲೈನಲ್ಲಿ ಬೈ ಮಾಡಿದ್ದು. ಆಮೇಲೆ ಇದು ಏನದು ಏರ್ ಪಿಲ್ಲೋ, ಅದು ಆದಷ್ಟು ನನ್ನ ಪ್ಲ್ಯಾನ್ ಇರೋದು ನಾನೇ ಸೆಲ್ಫ್ ಕುಕ್ ಮಾಡ್ಕೊಳೋಣ ಅಂತ ಇದ್ದೀನಿ. ಯಾಕಂತಂದರೆ ಬಜೆಟ್ ತುಂಬ ಟೈಟ್ ಇದೆ, ಅದಕ್ಕೋಸ್ಕರ. ಮತ್ತು ಇದೊಂದು 10 ವರ್ಷ ಮುಂಚೆ ತಗೊಂಡಿದೆ ನಂದು ಬ್ಯಾಗ್. ಇದು ಟ್ರೆಕ್ಕಿಂಗ್ ಬ್ಯಾಗ್ ನೋಡ್ಬೋದು. ಇದು ಇದೆ. ಇದ್ರ ಒಳಗಡೆ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊತೀನಿ. ಆದಷ್ಟೆಲ್ಲ ಇದ್ರ ಒಳಗೇ ಬರಬೇಕು ಅನ್ನೋದೇ ನಂದು ಪ್ಲ್ಯಾನಿಂಗ್ ಇರೋದು. ತುಂಬ ದೊಡ್ಡದಿದೆ ಬ್ಯಾಗ್ ಇದು. ಹಾಗೆ ಇದು ಆಟೋದು ಕವರು, ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಆಮೇಲೆ ಪಾತ್ರೆಗಳು ಏನಪ್ಪ ಇಷ್ಟೊಂದು ಹಾಕ್ಬಿಟ್ಟು ಮನೆಯವರು ಏನು ಅಲ್ಲೇ ಪರ್ಮನೆಂಟಾಗಿ ಕಳ್ಸೋಣ ಅಂತ ಇದ್ದಾರೆ, ಏನೋ ಗೊತ್ತಿಲ್ಲ. ಹಳೆ ಪಾತ್ರೆಗಳನ್ನ ಎತ್ಕೊಂಡಿದ್ದೀನಿ. ಸಪೋಸ್ ಏನಾದರೂ ಒಂದು ವೇಳೆ ಮಿಸ್ ಆದರೆ, ಯಾರಾದರೂ ಕತ್ಕೊಂಡು ಹೋದ್ರೂ ನಮ್ಗೆ ಬೇಜಾರಾಗಬಾರ್ದು. ಅದಕ್ಕೋಸ್ಕರ ಹಳೆ ಪಾತ್ರೆಗಳನ್ನೇ ಯೂಸ್ ಮಾಡ್ಕೊತಾ ಇರೋವಂಥದ್ದು. ಮತ್ತು ಮ್ಯಾಗಿ ನೂಡಲು ಅದೇನೋ ಇದ್ದಾವೆ, ಇದು ಸುಮಾರಿದೆ. ಮತ್ತು ಈ ಥರ ಕಾಣಿಸ್ಕೊಳುತ್ತೆ. ಮತ್ತು ಬಟ್ಟೆ ಏನಪ್ಪ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತಲೂ ತೋರಿಸ್ತೀನಿ. ಇದೊಂದು ಶೂ ಕೂಡ ಇದೆ, ಅಡಿಷ್ನಲ್ ಶೂ. ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಮಾಡ್ಕೊಂಡಿರೋದು. ಇಷ್ಟು ಬಟ್ಟೆಗಳನ್ನ, ನಾನು ಹಳೆ ಬಟ್ಟೆನೇ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಹೊಸದಾಗಿ ಏನು ಇದಕ್ಕೋಸ್ಕರ ಏನು ಬಟ್ಟೆ ತಗೊಂಡಿಲ್ಲ. ನನ್ನ ಹತ್ರ ಏನು ಹಳೆ ಬಟ್ಟೆ ಇದೆ ಅದನ್ನೇ ಯೂಸ್ ಮಾಡೋಣ. ಕರ್ನಾಟಕ ಶಾಲು, ಅದೊಂದು ದಿಂಬು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೊಟ್ಟಿದ್ದು. ಹಾಗೆ ಇದು ರೈನ್ ಕೋಟ್, ತುಂಬ ಇಂಪಾರ್ಟೆಂಟು ಅಲ್ಲಿಗೆ. ಮತ್ತು ಇದು ಏನದು ಥರ್ಮಲ್ ವೇರ್ ಲೈನರ್ ಏನೇನೋ ಅಂತಾರಲ್ಲ ಅವುಗಳು. ಮತ್ತು ಇದೊಂದು ಪುಲೋವರ ಇದೆ. ಅದಾದಮೇಲೆ ಇದೊಂದು ಜಾಕೆಟ್ ಇದೆ. ಇದನ್ನು ನಾನು 10 ವರ್ಷ ಮುಂಚೆನೇ ತಗೊಂಡಿದ್ದು. ತುಂಬ ಚೆನ್ನಾಗಿದೆ, ಓಮ್ ಆಗಿರುತ್ತೆ. ಇದನ್ನು ಬಿಸಿ ಆ ಬ್ಯಾಗ್ ತಗೊಂಡಾಗ್ಲೇ ತಗೊಂಡಿದ್ದು. ಮತ್ತು ಒಂದು ರಗ್ ಕ್ಯಾರಿ ಮಾಡ್ತಾ ಇದ್ದೀನಿ. ಅದೊಂದು ಮೊಟ್ಟೆ ಟ್ರೇನು ಕ್ಯಾರಿ ಮಾಡ್ತಾ ಇದ್ದೀನಿ ಅಲ್ಲಿ. ಇದಿಷ್ಟಿದೆ. ಮತ್ತು ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಇನ್ನೂ ಅರೇಂಜ್ ಮಾಡ್ಕೊತಾ ಇರ್ತೀನಿ.
ಇದೊಂದು ಸಿಲಿಂಡರ್ ನನ್ನ ಫ್ರೆಂಡು ಸ್ಪಾನ್ಸರ್ ಮಾಡಿದ್ದು ಮೋಹನ್ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಇದನ್ನು ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ನಮಗೆ ಕುಕಿಂಗ್ ಮಾಡ್ಕೊಳಕ್ಕೋಸ್ಕರ ಆಗುತ್ತೆ. ಇದೇನೋ 5 kg ಅಂತಾರಪ್ಪ, ನೋಡಿದ್ರೆ ವೆಯ್ಟೇ ಇಲ್ಲ ಇದರಲ್ಲಿ. ಫಿಲ್ ಮಾಡಿಸ್ಕೊಂಡೆ ನಾನು. ಇದೆಲ್ಲ ಫಿಲ್ ಮಾಡಿಸೋಷ್ಟರಲ್ಲಿ 1000 ರೂಪಾಯಿ ಆಗೋಯ್ತು. ಅಂದವೇನಲ್ಲಿ ಬೇಕಾದರೆ ಇನ್ನೊಂದು ಈ ಸಿಲಿಂಡರ್ನ ಕೊಟ್ಟು ಬೇರೆ ಫಿಲ್ ಮಾಡಿಸ್ಕೊಂಡ್ಬಿಟ್ರೆ ಆಯಿತು. ಓಕೆನಾ. ಸೊ ಇದೊಂದು ಕ್ಯಾರಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದೊಂದು 2 ಬಾಟ್ಲು ಕೂಡ ಎತ್ಕೊಳ್ತೀನಿ. ಇದು ವೇಸ್ಟು, ಕೈ ತೊಳೆಯೋಕ್ಕೆ ನೀರು. ಇದು ಕುಡಿಯೋಕ್ಕೋಸ್ಕರ ಒಂದು ಬಾಟ್ಲು ತೊಗೊಂಡೆ. ಕುಡಿಯೋ ನೀರನ್ನ ಇದ್ರನ್ನ ಫಿಲ್ ಮಾಡ್ಕೊಳ್ಳೋಣ. ಸೊ ಬೆಂಗಳೂರು ನನ್ನ ಮನೆಯಿಂದ ಹೋಗ್ತಾ ಇದನ್ನು ಎತ್ಕೊಂಡು ಹೋಗ್ತೀನಿ. ಸಪೋಸ್ ಏನಕ್ಕಾದರೂ ಯೂಸ್ ಆದರೆ ಆಗಲಿ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಬರಬೇಕಾದ್ರೆ ವಾಪಸ್ ತಂದರೆ ಆಯ್ತಲ್ವಾ, ಅದಕ್ಕೋಸ್ಕರ ಇದೊಂದು ನನ್ನ ಹಳೆ ಕ್ಯಾನ್. ಇದು ವೇಸ್ಟ್ ನೀರು ಅಂತಂದರೆ ತೊಳೆಯೋಕ್ಕೆ, ಬಳಿಯೋಕ್ಕೆ ಅದಕ್ಕೆ ಯೂಸ್ ಆಗಿಬಿಡುತ್ತೆ. ಮತ್ತು ಇದು ಪೆಟ್ರೋಲ್ಗೆ. ಹಾಗೆ ರೈನ್ ಕೋಟು ಇವೆಲ್ಲ ತೊಗೊಂಡಿದ್ದೀನಿ. ಒಂದು ಕಡೆಯಿಂದ ನೋಡ್ಕೊಂಬಿಡ್ರಿ, ಈ ಥರ ಇದೆ. ಮನೆಯೇ ಖಾಲಿ ಮಾಡ್ಕೊಂಡು ಹೋಗೋ ಥರ ಇದೆ ಅಲ್ವಾ. ಆಟೋಯಿಂದ ಲಡಾಖ್ ಟ್ರಿಪ್ ಅಂತೂ ಭಯಂಕರವಾಗಿ ಕ್ರೇಜಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅರೇಂಜ್ಮೆಂಟ್ ನೋಡ್ತಾನೆ ತುಂಬಾ ಕಮ್ಮಿನೇ ಆಗಿಲ್ಲಪ್ಪ. ಏನು ತಗೊಂಡ್ರು ಸಾಲ್ತಾ ಇಲ್ಲ, ಬೇಕು ಅಂತ. ಇವಾಗ ಸದ್ಯಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಆಗ್ಬಿಟ್ಟಿದೆ. ಯಾವನು ಕೂಡ ಕೈ ಅಡ್ಡ ಹೊಡಿಯಂಗಿಲ್ಲ ಗಾಡಿಗೆ. ಓಕೆನಾ. ಸೊ ಬೇಕಿದು ಸರ್ವಿಸ್ ಎಲ್ಲ ಆಗಿದೆ ಗಾಡಿಗೆ. ಆಮೇಲೆ ಸರ್ವಿಸ್ ಎಲ್ಲ ಮಾಡಿಸಿದ್ದೀನಿ. ಬಿಟ್ಟು ಏನಪ್ಪ ಅಂತಂದರೆ ಹಳೆ ಬ್ರೇಕ್ ಲೈನರ್ ಆಯಿತಾ, ಚೆನ್ನಾಗಿದೆ. ಇದು ಏನಾಗಿರಲಿಲ್ಲ. ಬೆಂಗಳೂರಲ್ಲಿ ಇದ್ದಿದ್ರೆ ನಾನು ಚೇಂಜೇ ಮಾಡಿಸ್ತಿರಲಿಲ್ಲ. ಬಟ್ ಏನಂತಂದರೆ ಗಾಡಿಗೆ ನಾನು ಹೊಸ ಲೈನರ್ ಹಾಕ್ಸಿದ್ದೀನಿ. ಇದನ್ನು ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಎಮರ್ಜೆನ್ಸಿಗೆ ಏನಾದರೂ ಬೇಕಾದರೆ ಬನ್ನಿ, ಕವರ್ ಒಳಗೇನೆ ಕರ್ಕೊಂಡು ಹೋಗ್ಬಿಡ್ತೀನಿ ನಿಮ್ಮನ್ನು. ಆಮೇಲೆ ಈ ಸ್ಪ್ರಿಂಗು ಎಲ್ಲ ಮೆಕ್ಯಾನಿಕ್ ಎಲ್ಲ ಗೊತ್ತಿರೋರು, ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಗ್ಯಾರೇಜ್ ಅವರು ವರ್ಕ್ಶಾಪಲ್ಲಿ. ಸೊ ಅವರೆಲ್ಲ ನೋಡಿ ಇದನ್ನೆಲ್ಲ ಹೇಳ್ಕೊಟ್ರು ಯಾವ ಥರ ಏನು ಮಾಡೋದು ಅಂತ. ಇದೊಂದು ಸ್ಪ್ರಿಂಗ್ ಎಲ್ಲ ಕೊಟ್ಟಿದ್ದಾರೆ, ಕ್ಲ್ಯಾಂಪ್ ಇದೆಲ್ಲ. ನನಗೆ ಸಣ್ಣ ಪುಟ್ಟ ಮೆಕ್ಯಾನಿಕಲ್ ಕೆಲಸ ಗೊತ್ತು. ಹಾಗೆ ಇದೆಲ್ಲ ಸ್ವಲ್ಪ ಅಡಿಷ್ನಲ್ ಇಟ್ಕೊಂಡಿದ್ದೀನಿ, ದಾರ ಬೇಕಾಗ್ಬೋದು ಅಂತ. ಮತ್ತು ಸ್ಕ್ರೂ ಡ್ರೈವರ್ ಎಲ್ಲ ಇದೆ. ಸದ್ಯಕ್ಕೆ ಇಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಇನ್ನೇನಾದರೂ ಬೇಕು ಅಂತಂದರೆ ಆನ್ ದ ಗೋನಲ್ಲಿ ತಗೋಬೋದು. ಯಾಕಂದ್ರೆ ಮೇಜರ್ ಸಿಟಿಯಿಂದಾನೇ ಎಂಟ್ರಿ ಆಗ್ತೀನಲ್ವಾ, ಹಂಗಾಗಿ ಅಲ್ಲಿ ಸಿಗುತ್ತೆ. ಡೆಲ್ಲಿ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ನಾಗ್ಪುರ್ ಆಗಿರ್ಬೋದು, ಅಲ್ಲೆಲ್ಲ ಐಟಮ್ಗಳು ಆಲ್ಮೋಸ್ಟ್ ಸಿಗುತ್ತೆ. ಸದ್ಯಕ್ಕೆ ಇಷ್ಟು ಅನ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಶಾಪಿಂಗ್ ಪೆಂಡಿಂಗ್ ಉಳ್ಕೊಂಡಿದೆ. ಡ್ರೈ ಫ್ರೂಟ್ಸ್ ಅವು ಇವು ಅಂತ ಅಂದ್ಬಿಟ್ಟು ಅದನ್ನ ಇವತ್ತು ಮುಗಿಸ್ಕೊಂತೀನಿ. ಇದಿಷ್ಟು ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಅವಾಗಲೇ ಹೇಳಿದ್ನಲ್ಲ, 1ನೇ ತಾರೀಕು ಆಗಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಧಾನಸೌಧದಿಂದ ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗಡೆ ಹೊರಟ್ಬಿಡ್ತೀನಿ. ಸೊ ಓವರಾಲ್ ಆಗಿ ಈ ಥರ ಇರೋದು. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಅವಶ್ಯಕತೆ ಇದೆ ಈ ಟ್ರಿಪ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದಮ್ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.